ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಸಾಗರದ ಮಾರಿಕಾಂಬ ದೇವಸ್ಥಾನದ ಆಡಳಿತ ಮಂಡಳಿ ಮಾರಿಕಾಂಬ ದೇವಿ ನ್ಯಾಸ ಪ್ರತಿಷ್ಠಾನದ ಚುನಾವಣೆಯ ತಡೆಯಾಜ್ಞೆ ತೆರವುಗೊಳಿಸಿದ ಉಚ್ಚ ನ್ಯಾಯಾಲಯ. ಚುನಾವಣಾ ಪ್ರಕ್ರಿಯೆ ಮುಂದುವರಿಸುವಂತೆ ಜಿಲ್ಲಾ ಚುನಾವಣಾಧಿಕಾರಿಗೆ ಸೂಚನೆ. ಸಾಗರದ ಮಾರಿಕಾಂಬಾ ದೇವಾಲಯದ ಆಡಳಿತ ಮಂಡಳಿ ಮಾರಿಕಾಂಬಾ ದೇವಿ ನ್ಯಾಸ ಪ್ರತಿಷ್ಠಾನಕ್ಕೆ ನವೆಂಬರ್ 30ರಂದು ನಡೆಯಬೇಕಾಗಿದ್ದ ಚುನಾವಣೆಗೆ ಉಚ್ಚ ನ್ಯಾಯಾಲಯದಿಂದ ಕೊರಮ ಸಮಾಜದವರು ತಡೆಯಾಜ್ಞೆ ತಂದ ಹಿನ್ನೆಲೆಯಲ್ಲಿ ಚುನಾವಣಾ ಪ್ರಕ್ರಿಯೆಗೆ ಜಿಲ್ಲಾ ಚುನಾವಣಾಧಿಕಾರಿ ತಡೆ ನೀಡಿದ್ದರು. ಈ ವಿಚಾರವಾಗಿ ಇಂದು ಅಂದರೆ 10-12-25ರಂದು ಉಚ್ಚ ನ್ಯಾಯಾಲಯದಲ್ಲಿ ವಿಚಾರಣೆ ಇರುವ ಹಿನ್ನೆಲೆ ಮಾರಿಕಾಂಬಾ ಹಿತರಕ್ಷಣಾ ಸಮಿತಿಯ ಸಂಚಾಲಕ ಎಂಡಿ ಆನಂದ್ ಮತ್ತು ಕಾನೂನು ಸಲಹೆಗಾರರಾದ ಸಾಗರದ ವಕೀಲರಾದ ವಿ ಶಂಕರ್ ಹಾಗೂ ಪ್ರೇಮ್ ಸಿಂಗ್ ನೇತೃತ್ವದಲ್ಲಿ ಉಚ್ಚ ನ್ಯಾಯಾಲಯದಲ್ಲಿ ತಡೆ ತೆರವಿಗೆ ಅರ್ಜಿ ಸಲ್ಲಿಸಿದ್ದರು. ಈ ಸಂದರ್ಭದಲ್ಲಿ ಮಾರಿಕಾಂಬಾ ಹಿತರಕ್ಷಣಾ ಸಮಿತಿಯ ಪರವಾಗಿ ಹಿರಿಯ ವಕೀಲ ಸಮಿತ್ ಶಿವಾನಂದ್, ಅಭಿಷೇಕ್ ಅಚ್ಚಯ್ಯ ಮತ್ತು ರವಿಕುಮಾರ್ ವಾದ ಮಂಡಿಸಿದ್ದರು. ವಾದ ಆಲಿಸಿದ ಉಚ್ಚ ನ್ಯಾಯಾಲಯ ಈ ಹಿಂದೆ ಹೈಕೋರ್ಟ್ ನೀಡಿದ ತಡೆಯನ್ನು ತೆರವುಗೊಳಿಸಿ ಚುನಾವಣೆ ನಡೆಸುವಂತೆ ಜಿಲ್ಲಾ ಚುನಾವಣಾ ಅಧಿಕಾರಿಗಳಿಗೆ ಸೂಚನೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಮಾರಿಕಾಂಬಾ ಹಿತರಕ್ಷಣಾ ಸಮಿತಿಯ ಸಂಚಾಲಕ ಆನಂದ್ ಎಂಡಿ, ಕಾನೂನು ಸಲಹೆಗಾರರಾದ ವಿ ಶಂಕರ್, ಪ್ರೇಮ್ ಸಿಂಗ್ ಈ ವಿಚಾರದಲ್ಲಿ ಸಹಕರಿಸಿದವರಿಗೆ ಮಾಧ್ಯಮದ ಮೂಲಕ ಕೃತಜ್ಞತೆ ಸಲ್ಲಿಸಿದರು. ಸಾಗರದ ಸಮಸ್ತ ಮಾರಿಕಾಂಬಾ ದೇವಿಯ ಭಕ್ತರೇ, ಶ್ರೀ ಮಾರಿಕಾಂಬಾ ದೇವಿ ನ್ಯಾಸ ಪ್ರತಿಷ್ಠಾನಕ್ಕೆ ಚುನಾವಣೆ ನಡೆಸಲಿಕ್ಕೆ ದಿನಾಂಕ ನಿಗದಿಯಾಗಿತ್ತು. ಜಿಲ್ಲಾ ನೋಂದಣಾಧಿಕಾರಿ ಚುನಾವಣಾ ದಿನಾಂಕ ನಿಗದಿ ಮಾಡಿದರು. 2013ರಲ್ಲಿ ಈಗಿರುವ ಸಮಿತಿ ಅಧಿಕಾರಕ್ಕೆ ಬಂದಿತ್ತು. ಅಲ್ಲಿಂದ ಈವರೆಗೆ 3 ವರ್ಷಕ್ಕೆ ಅಧಿಕಾರದಲ್ಲಿ ಬಂದ ಸಮಿತಿ ಈವರೆಗೆ ಯಾವುದೇ ಚುನಾವಣೆ ನಡೆಸದೆ ಅವರೇನೇ ಅನಧಿಕೃತವಾಗಿ ಅಧಿಕಾರದಲ್ಲಿ ಮುಂದುವರ್ಕೊಂಡು ಬಂದಿತ್ತು. ಈಗ ಜಿಲ್ಲಾ ನ್ಯಾಯಾಲಯ ಚುನಾವಣೆ ನಡೆಸಬೇಕಂತ ಆದೇಶ ಮಾಡಿತ್ತು. ಆ ಪ್ರಕಾರ ಚುನಾವಣೆಗೆ ಸಿದ್ಧತೆ ನಡೆದಿತ್ತು. ಆದರೆ ದೇವಾಲಯ ಸಮಿತಿಯ ಕೆಲವರು ಬೇರೆ ಸಮಾಜದ ಎತ್ತಿಕಟ್ಟಿ ಹೈಕೋರ್ಟಿಗೆ ಅರ್ಜಿ ಸಲ್ಲಿಸಿದ ತಾತ್ಕಾಲಿಕವಾಗಿ ಚುನಾವಣೆ ತಡೆ ಬಂದಿತ್ತು. ಈಗ ಈ ಚುನಾವಣೆ ತಡೆ ನೀಡಿದ್ದನ್ನು ಹೈಕೋರ್ಟು ತೆಗೆದುಹಾಕಿದೆ. ಚುನಾವಣೆ ನಡೆಸಬೇಕಂತ ಜಿಲ್ಲಾ ನೋಂದಣಾಧಿಕಾರಿಗೆ ಸೂಚನೆ ನೀಡಿದೆ. ಆ ಪ್ರಕಾರ ಇನ್ನು 3-4 ದಿನಗಳಲ್ಲಿ ಬಹುಶಃ ಜಿಲ್ಲಾ ನೋಂದಣಾಧಿಕಾರಿ ಚುನಾವಣೆ ಪ್ರಕ್ರಿಯೆ ಆರಂಭಿಸ್ತಾರೆ. ನಾಮಪತ್ರ ಸಲ್ಲಿಸಲಿಕ್ಕೆ ಇನ್ನು 1 ದಿನ ಬಾಕಿ ಇತ್ತು. ಜಿಲ್ಲಾ ನೋಂದಣಾಧಿಕಾರಿ 1 ಅಥವಾ 2 ದಿನ ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ಅವಕಾಶ ಕೊಡ್ಬೋದು. ಆನಂತರ ಪರಿಶೀಲನೆ ಇರುತ್ತೆ, ನಾಮಪತ್ರ ಹಿಂದುಪಡೆದಿರುತ್ತೆ, ಆನಂತರ ಚಿಹ್ನೆ ವಿತರಣೆ ಇರುತ್ತೆ, ಕ್ರಮ ಸಂಖ್ಯೆ ನಡೆದಿರುತ್ತೆ. ಆನಂತರ ಚುನಾವಣೆ ನಡೆಸೋ ದಿನಾಂಕ ನಿಗದಿ ಆಗುತ್ತೆ. ಫೆಬ್ರವರಿ 3ರಿಂದ ಜಾತ್ರೆ ಆರಂಭ ಆದರೂ ಕೂಡ ಅದರ ಮೊದಲನೇ ಹೊಸ ಸಮಿತಿಯ ಅಧಿಕಾರಕ್ಕೆ ಬರುವ ಸಾಧ್ಯತೆ ಇದೆ. ಚುನಾವಣೆಯಲ್ಲಿ ಯಾರು ಜಯ ಸಾಧಿಸ್ತಾರೋ ಅವರು ದೇವಾಲಯದ ಹೊಸ ಸಮಿತಿಯಾಗಿ ಕಾರ್ಯವನ್ನು ಮುಂದಿನ 3 ವರ್ಷಕ್ಕೆ ಅವರು ನಡೆಸಲಿದ್ದಾರೆ. ಈ ನಮ್ಮ ಹೈಕೋರ್ಟ್ ನ್ಯಾಯಾಲಯದಲ್ಲಿ MD ಆನಂದ್ ಅಂದರೆ ಶ್ರೀ ಮಾರಿಕಾಂಬಾ ಹಿತರಕ್ಷಣಾ ಸಮಿತಿ ಪರವಾಗಿ ಬೆಂಗಳೂರಿನ ಸಮಿತ್ ಶಿವಾನಂದ್ ವಕೀಲರು, ಅವ್ರ ಜೊತೆಗೆ ಅಭಿಷೇಕ್ ಅಚ್ಚಯ್ಯ ಅವರು ವಾದಿಸಿದ್ರು. ಆ ಮೇಲ್ಮನವಿದಾರರ ಪರವಾಗಿ ಎಸ್ ವಿ ಪ್ರಕಾಶ್ ಅವರು, ಅಶೋಕ್ ಹಾರ್ನಳ್ಳಿ ಅವರು ವಾದಿಸಿದರೆ, ಪವಿತಾ ನಾಗರಾಜ್ ಟೀಮ್ ಇವರ ಪರವಾಗಿ ಕೆ ದಿವಾಕರ್, ಸಾಗರದ ಕೆ ದಿವಾಕರ್ ಅವರು ವಾದಿಸಿದ್ರು. ಅದೇ ರೀತಿ ನಮ್ಮ ಜೊತೆಗೆ ಸಾಗರದವರು ಯಾರಂತ ನಮ್ಮ ಸ್ನೇಹಿತರು ರವಿಕುಮಾರ್ ಅವರು ಕೂಡ ನಮಗೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ಈ ರೀತಿ ನಮ್ಮ ಮಾರಿಕಾಂಬಾ ಹಿತರಕ್ಷಣಾ ಸಮಿತಿ ಹೋರಾಟ ಮಾಡ್ಕೊಂಡು ಬರ್ತಾ ಇರುವಂಥ ವಿಚಾರದಲ್ಲಿ ನಮಗೊಂದು ಜಯ ಸಿಕ್ಕಿದೆ ಅಂಥೇಳಿ ನಾವು ಕೂಡ ಭಾವಿಸ್ತಾ ಇದ್ದೇವೆ. ಯಾಕಂತಂದರೆ ಹಾಲಿ ದೇವಸ್ಥಾನದವರು ಈ ರೀತಿ ಅನಗತ್ಯ ಚುನಾವಣೆ ನಡೆಸಲಿಕ್ಕೆ ವಿಳಂಬ ಮಾಡ್ತಾ ಅವರೇ ಅಧಿಕಾರದಲ್ಲಿ ಮುಂದುವರಿಬೇಕಂತ ಪ್ರಯತ್ನ ಮಾಡಿದರು. ಅವರಿಗೆ ಮಾರಿಕಾಂಬಾ ದೇವರು ಮತ್ತು ಹೈಕೋರ್ಟ್ ಸರಿಯಾಗಿ ತಪರಾಕಿ ನೀಡಿದೆ ಅಂಥೇಳಿ ನಾನು ಕೂಡ ಭಾವಿಸ್ತಾ ಇದ್ದೆ. ಇನ್ನೊಬ್ಬ ವಕೀಲರಾಗಿ ಮಾರಿಕಾಂಬಾ ಹಿತರಕ್ಷಣಾ ಸಮಿತಿ ಪರವಾಗಿ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತಾ ಇದ್ದೇನೆ. ಆತ್ಮೀಯರೇ, ಉಚ್ಚ ನ್ಯಾಯಾಲಯವು ಈ ದಿನ ಮಾರಿಕಾಂಬಾ ಹಿತರಕ್ಷಣಾ ಸಮಿತಿಗೆ ಒಂದು ಜಯದ ಸಂಕೇತವನ್ನು ಕೊಟ್ಟಿದೆ. ಧರ್ಮ ಜಾತಿ ಸಮಾಜದವರನ್ನು ಹಾಲಿ ಸಮಿತಿಯ ಕಾರ್ಯದರ್ಶಿಯಾಗಿರ್ತಕ್ಕಂಥ ಬಿ ಗಿರಿಧರ್ ಅವರು ಎತ್ತುಕಟ್ಟಿ ನ್ಯಾಯಾಲಯಕ್ಕೆ ಒಂದು ತಡೆಯಾಜ್ಞೆ ನೀಡಿದರು. ಆ ತಡೆಯಾಜ್ಞೆ ಇವತ್ತು ನಮ್ಮ ಹೋರಾಟದ ಫಲವಾಗಿ ಮತ್ತು ನಮ್ಮ ಹಿರಿಯ ವಕೀಲರಾದ ಸಮಿತ್ ಮತ್ತು ಅಭಿಷೇಕ್ ಅಚ್ಚಯ್ಯ ಇವರ ತಂಡದಿಂದ ನಮಗೆ ಸಂಪೂರ್ಣ ಜಯ ಲಭಿಸಿದೆ. ಈ ಜಯ ಸಾಗರದ ಮಾರಿಕಾಂಬೆಗೆ ನಾವು ಈ ಜಯದೊಂದಿಗೆ ನಿಮ್ಮೊಂದಿಗೆ ಬರ್ತೇವೆ.
ಸದ್ಯದಲ್ಲೇ ಬರ್ತೇವೆ. ತಾವೆಲ್ಲರೂ ನಮಗೆ ಸಹಕಾರ ನೀಡಲಿಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಮಾರಿಕಾಂಬಾ ಹಿತರಕ್ಷಣಾ ಸಮಿತಿಯಿಂದ ನಮಗೆ ಅರ್ಪಿಸ್ತಾ ಇದ್ದೀವಿ. ಈ ಜಯ ಸಾಗರದ ಸಮಸ್ತ ಭಕ್ತರ ಜಯ ಎಂದು ಭಾವಿಸ್ತೇವೆ ಮತ್ತು ಅದೇ ರೀತಿ ಉಚ್ಚ ನ್ಯಾಯಾಲಯ ಆದೇಶವು ಕೂಡ ಮಾರಿಕಾಂಬೆಯ ಜಯ ತಮ್ಮೆಲ್ಲರ ಜಯ ಎಂದು ಈ ಒಂದು ಸಂದರ್ಭದಲ್ಲಿ ನೆನಪಿಸ್ತಾ ಇದ್ದೀವಿ. ಪರಿಗಣಿಸಿದೆ. ಮತ್ತೆ ನಾವು ಹೇಳಿದ್ವಿ ಅದರಲ್ಲಿ ಕೊರಮ ಸಮಾಜದವರು ಅವಾಗಲೇ ಒರಿಜಿನಲ್ ಸೂಟ್ನಲ್ಲಿ ಕೂಡ ಅವರು ರೆಪ್ರೆಸೆಂಟ್ ಮಾಡಿದ್ದಾರೆ ಅಂತ ಹೇಳಿ ಕೂಡ ನಾವು ತಿಳಿಸಿದ್ವಿ. ಅದನ್ನು ಕೂಡ ಪರಿಗಣಿಸಿ ಈಗ ಚುನಾವಣೆ ಮುಂದೆ ನಡೆಸಲಿಕ್ಕೆ ಈಗ ಆದೇಶ ಮಾಡಿದೆ ಉಚ್ಚ ನ್ಯಾಯಾಲಯ. ಥ್ಯಾಂಕ್ ಯು ಸರ್.